ಈಗ ನೋಡಿ 9ನೇ ಪಾಯಿಂಟ್ ಇಂದ 12ನೇ ಪಾಯಿಂಟ್ಗಳನ್ನು ನೀವು ನೋಡಿದ್ರೆ ಇದು ಮೈನ್ ರೋಡಿನ ಹತ್ತಿರದಲ್ಲಿರುವ 4 ಪಾಯಿಂಟ್ಗಳು ಒಂದಕ್ಕೆ ಒಂದು ಅಂದ್ರೆ ಒಂದು 10 ಮೀಟರ್ ಅಂತರದಲ್ಲಿರುವ ಈ ಪಾಯಿಂಟ್ಗಳಾದರೆ ಇದು ರಾಜಾರೋಷವಾಗಿ ಜನಗಳು ಓಡಾಡುವಂತದ್ದು ಮತ್ತೆ ವೆಹಿಕಲ್ಗಳನ್ನು ಇಟ್ಕೊಂಡು ಓಡುವಂತ ಜಾಗ ಆಗಿದೆ. ನೋಡಿ, ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಇಲ್ಲಿ ತಾನು ಭೀಮಾ, ತಾನು ಕೌರವ, ತಾನು ಬಕಾಸುರ ಅಂತ ಯಾರು ಎಣಿಸ್ಕೊಂಡು ಬಂದಿದ್ದಾರೆ, ಅವನು ಹೇಳುವ ಪ್ರಕಾರ ಈ ಬಾಡಿಗಳು ಎಲ್ಲೆಲ್ಲೋ ರೇಪ್ ಆದವು, ಎಲ್ಲೆಲ್ಲೋ ಮರ್ಡರ್ಗಳಾಗಿತ್ತು. ತಾನು ಆಗ ಕೆಲಸ ಮಾಡ್ತಾ ಇದ್ದ ಧರ್ಮಸ್ಥಳ ಮಂಡಳಿಯವರು ಅದನ್ನು ತಕೊಂಡೋಗಿ ಹೂತಾಕಂತ ಹೇಳಿದ್ರು. ನಾನು ಹೂತಾಕಿದ್ದೀನಿ ಅಂತ ಹೇಳ್ತಾರೆ. ಅಲ್ಲಿಂದ ಇಲ್ಲಿಗೆ ಸಾಧಾರಣವಾಗಿ ನೀವು ಹೇಳುವುದಾದ್ರೆ ಆ ಪಾಯಿಂಟ್ ಇಂದ ನೇತ್ರಾವತಿ ಸ್ನಾನಘಟ್ಟದಿಂದ ಅಥವಾ ನೀವು ದೇವಸ್ಥಾನದಿಂದ ಇಲ್ಲಿ ಬರಬೇಕಾದ್ರೆ ನೇತ್ರಾವತಿ ಸ್ನಾನಘಟ್ಟದಿಂದ ನಾವು ಲೈವ್ ರಿಪೋರ್ಟ್ ನೋಡಿದಾಗ ಇಟ್ ಈಸ್ ಆಲ್ಮೋಸ್ಟ್ 1.5 ಕಿಲೋಮೀಟರ್. ನೀವು ಆ ಕಡೆ ನೀವು ದೇವಸ್ಥಾನದಿಂದ ಬಂದ್ರೆ ಒಂದು 3-3.5 ಕಿಲೋಮೀಟರ್. ಒಬ್ಬ ಹೆಣವನ್ನು ಹೊತ್ಕೊಂಡು ಬಂದು ಈ SIT ಅವರಿಗೇನೆ ಇಲ್ಲಿ JCB ಇಟ್ಕೊಂಡು ಜನ ಇಟ್ಕೊಂಡು ಅಗಿಲಿಕ್ಕೆ ಬೇಕಾದಂತ ಒಂದೊಂದು ದಿನ ತಗೋತಾ ಇದ್ದಾರೆ. ಇವನು ಅಲ್ಲಿಂದ ಹೆಣ ಇಟ್ಕೊಂಡು ಬಂದು ಇಲ್ಲಿ ಹೂತಿದ್ದೀನಿ, ಇಲ್ಲಿ ನಾನು ಹೂತಾಕಿದ್ದೀನಿ ಅಂತ ಹೇಳ್ತಾನೆ. ನಮ್ಮ ಪವರ್ ಟಿವಿಯ ಮೊದಲ ಕ್ವಶನ್ ಏನಂದ್ರೆ, ಅವನು ರಿಕವರಿ ಮಾಡಿದಂತ ಅಂದ್ರೆ ಅವನು ಹೂತಾಕಿದ್ದಂತ ಒಂದು ಹೆಣವನ್ನು ಎತ್ಕೊಂಡು ಬಂದಿದ್ದಾನೆ. ಅದನ್ನು ಟೈಲಿಯಲ್ಲಿ ಹಾಕೊಂಡು ಬಂದು ಉಜಿರೆಯ ಧರ್ಮಸ್ಥಳದ ಸ್ಟೇಷನ್ ಅಲ್ಲಿ ಕೊಟ್ಟಿದ್ದಾನೆ. ಇನ್ನು SIT ಅವರು ಅದರ ಕಾಳಜಿಗೆ ಹೋಗಿಲ್ಲ. ಅದು ಎಲ್ಲಿಂದ ಬಂದಿದೆ, ಆ ಒಂದು ಶವವನ್ನು ಎಲ್ಲಿಂದ ತೆಗೆದ, ಅದರ ಪಿಕ್ಚರ್ ಅನ್ನು ಯಾವಾಗ ತೆಗೆದ, ಆ ಮಣ್ಣನ್ನು ಯಾವಾಗ ಅಗ್ದ ಅನ್ನುವ ಒಂದು ರಿಪೋರ್ಟ್ ಮಾಡಬೇಕಾಗಿದೆ. ನಾನು ಈಗಲೇ ಹೇಳ್ತಾ ಇದ್ದೀನಿ, SIT ಅವರು ಇಲ್ಲಿ ಮಾಡುವಾಗ ಜಾಗ್ರಫಿಕಲ್ ಆಗಿ ಈ ಮಣ್ಣನ್ನು ಅಗಿಯುವಾಗ ಈ ಮಣ್ಣು ಎಷ್ಟು ದಿನದ ಮುಂದೆ ಅಗಿಯಲಾಗಿತ್ತು, ಅಥವಾ ಇದು 1 ತಿಂಗಳ ಮುಂದೆನಾ 2 ತಿಂಗಳ ಮುಂದೆ ಅಗಿಯಲಾದ ಮಣ್ಣ, ಈ ಮಣ್ಣಿನ ತೇವಾಂಶ ಏನಿದೆ, ಅಥವಾ ಈ ಬಾಡಿಯನ್ನು ಯಾವಾಗ ಅಗಿಯಲಾಗಿತ್ತು, ಅದರ ಮೇಲೆ ಗಿಡಗಂಟೆಗಳಿದೆನಾ ಅನ್ನುವ ರಿಪೋರ್ಟ್ ಅನ್ನು ಮೊದಲು ರೆಡಿ ಮಾಡ್ಕೊಳ್ಬೇಕಾಗತ್ತೆ. ಯಾಕಂದ್ರೆ ಈ ಒಂದು ಹುನ್ನಾರ ಏನಿತ್ತು, ನಾವು ಈ ಶವಗಳ ಬಗ್ಗೆ ಅಸ್ಥಿಪಂಜರಗಳ ಬಗ್ಗೆ ಮಾತಾಡಬೇಕಾದ್ರೆ ಇದನ್ನು ಹೋರಾಟಗಾರರು ತಮ್ಮ ಯೂಟ್ಯೂಬ್ ಚಾನೆಲ್ಗಳಲ್ಲಿ ಅಥವಾ ಭಾಷಣಗಳಲ್ಲಿ 1-1.5 ವರ್ಷದಿಂದನೇ ಹೇಳ್ತಾ ಇದ್ರು, ನಾವು ಅಸ್ಥಿಪಂಜರವನ್ನು ಹುಡುಕ್ತೀವಿ, ನಾವು ಅಸ್ಥಿಪಂಜರವನ್ನು ತೆಗೆದುಕೊಡ್ತೀವಿ ಅಂತ ಹೇಳ್ತಾ ಇದ್ರು. ಅದಕ್ಕೆ ಪೂರಕವಾಗಿ ನಾವು ಈ ರಿಲೀಸ್ ಆಗುವ ಮೊದಲು ಯಾವ ಒಂದು ಪೇಪರ್ ರಿಲೀಸ್ ಆಯಿತು, ಕಂಪ್ಲೇಂಟ್ ರಿಲೀಸ್ ಆಯಿತು, ಅಡ್ವೊಕೇಟ್ ರಿಲೀಸ್ ಮಾಡೋ ಮೊದಲು ನಾವು ಒಂದು ಡಾಕ್ಯುಮೆಂಟ್ ಅನ್ನು ರಿಲೀಸ್ ಮಾಡಿದ್ವಿ. ಅದರಲ್ಲಿ ಒಂದು ಯೂಟ್ಯೂಬ್ ಚಾನೆಲ್ ಅಲ್ಲಿ ಜಯಂತ್ ಟಿ ಅನ್ನುವ ಒಬ್ಬ ಮನುಷ್ಯ ಹೋಗ್ಬಿಟ್ಟು ರಾತ್ರಿ ಇಡೀ ಒಂದು ಕಾಡಲ್ಲಿ ಹೆಣ ಹುಡುಕ್ತಾನೆ, ಹಗ್ಗಗಳನ್ನು ಹುಡುಕ್ತಾನೆ, ಬಾಡಿಗಳನ್ನು ಹುಡುಕ್ತಾನೆ. ಅದರ ನಂತರ ಈ ರಿಪೋರ್ಟ್ ರಿಲೀಸ್ಗಳಾಗ್ತವೆ. ಇದು ಎಲ್ಲ ಏನಾಗಿದೆ ಅಂದ್ರೆ ಇದು ಒಂದು ಡೌಟ್ಗೆ ಕ್ರಿಯೇಟ್ ಮಾಡುತ್ತೆ. ಇದರಲ್ಲಿ ನಾವು ಪ್ರಶಂಸನೀಯ ವಿಷಯ ಏನಂದ್ರೆ, ಇಷ್ಟೆಲ್ಲ ಆದರೂ ಕೂಡ ಮಾನ್ಯ ವೀರೇಂದ್ರ ಹೆಗಡೆ ಅವರು SITಗಾಗಲಿ ಅಥವಾ ಯಾವುದೇ ಒಂದು ಏನು ಇಲ್ಲಿ ಆಗುವ ಈ ಇನ್ವೆಸ್ಟಿಗೇಷನ್ಗಾಗಲಿ ಎಲ್ಲೂ ಚಕಾರ ಎತ್ತದೆ ಅಡೆತಡೆಗಳನ್ನು ಮಾಡಿಲ್ಲ. ನೀವು ಮಾಡಬಾರ್ದಂತ ಹೇಳಿಲ್ಲ. ನಿಮ್ಗೆ ನೆನಪಿರಬಹುದು, ಸೌಜನ್ಯನ ರೇಪ್ ಆದಾಗ, ಮರ್ಡರ್ ಆದಾಗ ಮೊದಲ ದಿನವೇ ಸ್ವಲ್ಪ ದಿನದ ನಂತರ ವೀರೇಂದ್ರ ಹೆಗಡೆಜಿ ಅವರು ಒಂದು ಲೆಟರ್ ಅನ್ನು ಮಾಡ್ತಾರೆ. CBI ಆಗಲಿ ಯಾವುದೇ ಒಂದು ಇನ್ವೆಸ್ಟಿಗೇಷನ್ ಅನ್ನು ಮಾಡಿ ಆ ಇನ್ವೆಸ್ಟಿಗೇಷನ್ ಇಂದ ಇದು ಸತ್ಯ ಹೊರಗಡೆ ಬರಬೇಕು ಅನ್ನುವ ಒಂದು ರೀತಿಯ ಹೇಳಿಕೆಗಳನ್ನು ಕೊಡ್ತಾರೆ. ತದನಂತರ ಸೌಜನ್ಯಳ ತಾಯಿ ಕೂಡ ಕುಸುಮಾವತಿ ಅವರು ಕೂಡ ಕೂತ್ಕೊಂಡು ಧರ್ಮಸ್ಥಳದಿಂದ ನಮಗೆ ಎಲ್ಲಾ ರೀತಿಯ ಸಪೋರ್ಟ್ ಸಿಗ್ತಾ ಇದೆ, ಕಾವಂದರು ನಮಗೆ ಎಲ್ಲಾ ರೀತಿಯ ನ್ಯಾಯಗಳನ್ನು ಕೊಡಿಸುವಲ್ಲಿ ನಿಂತಿದ್ದಾರೆ ಅನ್ನುವ ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾರೆ. ಅದರಲ್ಲಿ ವಿಠಲಗೌಡನು ಕೂತ್ಕೊಂಡಿರ್ತಾನೆ, ಅವ ಸೌಜನ್ಯನ ತಂದೆ ಎಲ್ಲರೂ ಇರ್ತಾರೆ. ಎಲ್ಲರೂ ಆ ಒಂದು ಪಾಯಿಂಟ್ ಅನ್ನು ಅಟೆಸ್ಟೇಷನ್ ಮಾಡಿದ ಮೇಲೂ ಕೂಡ ಇದಕ್ಕೆ ತಿಮರೌಡಿಯವರು ಎಂಟ್ರಿ ಆದ ಮೇಲೆ ಈ ಒಂದು ಕೇಸ್ಗಳು ಟ್ವಿಸ್ಟ್ ತಗೊಳ್ತವೆ. ನಮ್ಮ ಎಲ್ಲಾ ಸ್ಟಿಂಗ್ ಆಪರೇಷನ್ಗಳಲ್ಲಿ ನಾವು ಕ್ಲಿಯರ್ ಆಗಿ ಹೇಳಿದ್ವಿ, ಇದು ಹುನ್ನಾರ, ಇದು ಹೋರಾಟ ಅಲ್ಲ. ಹೋರಾಟ ಹೌದು, ಹೋರಾಟ ಒಂದು ಡೆಮೊಕ್ರೆಟಿಕ್ ಕಂಟ್ರಿಗೆ ಅಗತ್ಯ ಇದೆ. ರಾಕೇಶ್ ಸರ್, ಇಲ್ಲಿ ಒಂದು ಪ್ರಶ್ನೆ ಮೂಡುತ್ತೆ. ಏನು ಅಂತಂದ್ರೆ, SITಯ ಈ ತನಿಖೆ ಕೇವಲ ಈ 13 ಪಾಯಿಂಟ್ಗಳನ್ನ ಅಗೆದು ಅಲ್ಲಿ ತಲೆಬುರುಡೆನೋ ಅಥವಾ ಅಸ್ಥಿಪಂಜರನೋ ಇದೆಯೋ ಇಲ್ವೋ ಅಂತ ಚೆಕ್ ಮಾಡೋದಕ್ಕೆ ಮಾತ್ರ ಸೀಮಿತವಾಗಿರುತ್ತಾ, ಅಥವಾ ಈಗ ಏನು SIT ತನ್ನ ತನಿಖೆಯನ್ನ ನಡೆಸುವಂತಹ ಸಂದರ್ಭದಲ್ಲಿ ಬೇರೆ ಬೇರೆ ಯೂಟ್ಯೂಬ್ಗಳಲ್ಲಿ ಕೂತ್ಕೊಂಡು ಇಲ್ಲಿಷ್ಟು ಹೆಣ ಇದೆ, ಇಲ್ಲಿಷ್ಟು ಹೆಣ ಇದೆ, ನಮಗೆ FSL ಆಲ್ರೆಡಿ ರಿಪೋರ್ಟ್ ಕೊಟ್ಟಿದೆ ಅಂತ ಏನು ಸೋಕಾಲ್ಡ್ ಮಟ್ಟಣ್ಣನವರೆಲ್ಲ ಮಾತಾಡ್ತಿದ್ದಾರೆ, ಅವ್ರುಗಳನ್ನು ಕರೆದು ಕೂಡ SIT ವಿಚಾರಣೆ ನಡೆಸುತ್ತಾ? ನಡೆಸೋದಾದ್ರೆ ಯಾವಾಗ, ನಡೆಸಲ್ಲ ಅಂದ್ರೆ ಯಾಕೆ ನಡೆಸಲ್ಲ ಸರ್? ಏನ್ ಕತೆ, ನೆಕ್ಸ್ಟ್ ಯಾವ ತರ ಸರ್ ಇದು?
ಸಿಂಧೂರ ಅವರೇ, ಇಲ್ಲಿ ಒಂದು ಮಾತು ಹೇಳಬೇಕಾದ್ರೆ ಸೋಷಿಯಲ್ ಮೀಡಿಯಾ ಈ ವಾಟ್ಸಪ್ ಬ್ಯಾಂಕ್ಗಳನ್ನು ಏನಾಗಿದೆ ಜನಗಳನ್ನು ಮಿಸ್ಲೀಡ್ ಮಾಡುವುದಕ್ಕಾಗಿ ಈ ಸೋಷಿಯಲ್ ಮೀಡಿಯಾಗಳನ್ನು ಯೂಟ್ಯೂಬ್ಗಳನ್ನು ಬಳಸಿಕೊಳ್ಳಲಾಯಿತು. ಸುಳ್ಳಿನ ಕಂತೆಗಳನ್ನು ಒಂದೇ ಸೈಡ್ ಅಲ್ಲಿ ಕೂತ್ಕೊಂಡು, ಅಂದ್ರೆ ಇನ್ನೊಬ್ಬನನ್ನು ಮಾತಾಡ್ಲಿಕ್ಕೆ ಬಿಡದೆ ಒಂದೇ ಸೈಡ್ ಅಲ್ಲಿ ಆ ಕಾಗಕ್ಕ ಗೂಪಕ್ಕ ಕತೆಗಳನ್ನು ಹೇಳಲಾಯಿತು. ನಮ್ಮ ಹತ್ರ ಸಾವಿರಾರು ಕಂತೆಯ ಡಾಕ್ಯುಮೆಂಟ್ಗಳಿದ್ದಾವೆ, ನಮ್ಮ ಹತ್ರ ಪ್ರೂಫ್ಗಳಿದ್ದಾವೆ, ನಮ್ಮ ಹತ್ರ ವಿಡಿಯೋ ರೆಕಾರ್ಡ್ಗಳಿದ್ದಾವೆ, ನಮ್ಮ ಹತ್ರ ಜೀವಂತ ಸಾಕ್ಷಿಗಳಿದ್ದಾವೆ ಅಂತ ಹೇಳ್ಕೊಳ್ಳಿಕ್ಕಾಯ್ತು. ಈಗ ನಾನು ಹೇಳ್ತಿರುವ ಸವಾಲ್ ಅಂದ್ರೆ ಅವರೇ ಕರೆದಂತಹ ಪ್ರಣಬ್ ಮೋಂತಿ ಅವರ SIT ಇದೆ. ಈಗ ಅವರ SIT ಅಲ್ಲಿ ಲೈವ್ ಆನ್ಲೈನ್ ರಿಕ್ವೆಸ್ಟ್ ಅನ್ನು ಕೊಟ್ಟಿದ್ದಾರೆ. 10 ರಿಂದ 5 ಗಂಟೆ ಒಳಗಡೆ ಅಲ್ಲಿ ಹೋಗಬಹುದು. ಅಂತದ್ದು ಎಲ್ಲಾ ಡಾಕ್ಯುಮೆಂಟ್ಗಳನ್ನು, ಅದು ಸೌಜನ್ಯ ಕೇಸ್ ಇರಲಿ, ಪದ್ಮನಾಥ ಕೇಸ್ ಇರಲಿ, ಮಾವುತನ ಕೇಸ್ ಇರಲಿ, ಯಾವುದೇ ಕೇಸ್ ಇರಲಿ, ಅದಕ್ಕೆ ನ್ಯಾಯ ಸಿಗಬೇಕಾದ್ರೆ ಮಟ್ಟಣ್ಣವರು ಮತ್ತೆ ಟಿಮರೋಡಿ ಅವರು ಇಷ್ಟರವರೆಗೆ ಯೂಟ್ಯೂಬ್ ಅಲ್ಲಿ ಕೂತ್ಕೊಂಡು ಮಾತಾಡಿದಂತಹ ಭಾಷಣಗಳಲ್ಲಿ ಮಾತಾಡಿದಂತಹ ಆ ಯೂಟ್ಯೂಬ್ಗಳಲ್ಲಿ ಫೇಕ್ ಮೀಡಿಯಾಗಳಲ್ಲಿ ಮಾತಾಡಿದಂತಹ ಎಲ್ಲಾ ಪೇಪರ್ಗಳನ್ನು ಇಡುವ ಜವಾಬ್ದಾರಿ ಆ ಯೂಟ್ಯೂಬ್ ಚಾನೆಲ್ಗಳಿಗೂ ಇದೆ, ಮತ್ತೆ ಅದೇ ಮಟ್ಟಣ್ಣವರಿಗಿದೆ. ಇಲ್ಲ ಅಂದ್ರೆ ಈ ಹೋರಾಟ, ನಾನು ಹೇಳಿದಲ್ವಾ, ನಮ್ಮ ಪ್ರಜಾಪ್ರಭುತ್ವದಲ್ಲಿ ಹೋರಾಟ ಮುಖ್ಯ. ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ರು ಅದು ಹೋರಾಟದಿಂದಲೇ. ಆದರೆ ಹೋರಾಟವು ಸಮಾಜವನ್ನು ದಾರಿ ತಪ್ಪಿಸಬಾರದು. ಹೋರಾಟವು ಸಮಾಜಕ್ಕೆ ಅಭಿಮುಖವಾಗಿ ನಡೀಬೇಕೆ ವಿನಃ ಸಮಾಜವನ್ನು ದಾರಿ ತಪ್ಪಿಸುವ ರೀತಿಯಲ್ಲಿ ಇರಬಾರದು. ನಾವು ಈ ಹೋರಾಟವನ್ನು ನಕಲಿ ಹೋರಾಟ ಅಂತ ಯಾಕೆ ಹೇಳ್ತೀವಂದ್ರೆ, ಇಲ್ಲಿಯವರೆಗೆ ಯಾವುದೇ ಒಂದು ಪ್ರೂಫ್ಗಳನ್ನು ನಾವು ನೋಡಿದ್ದೀವಿ. ತಿಮರೋಡಿ ಅವರ ಇಂಟರ್ವ್ಯೂ ಮಾಡಿದ್ದೀವಿ, ನಾವು ಮಟ್ಟಣ್ಣವರನ್ನು ಕೇಳಿದ್ದೀವಿ. ತಿಮರೋಡಿ ಅವರು ಹೇಳಿದ್ರು ನಮ್ಮ ಹತ್ರ ವಿಡಿಯೋಗ್ರಾಫ್ ಇದೆ, ಅದು ಏನು ರಿಸಾರ್ಟ್ ಅಲ್ಲಿ ಆಗಿದೆ ಅಂತ ನನಗೆ ಗೊತ್ತಿದೆ. ಕಡೆಯದಾಗ ಅವರೇ ಒಪ್ಕೋತಾರೆ, ನನಗೇನೂ ಗೊತ್ತಿಲ್ಲ, ಆ ಹುಡುಗಿ ಮನೆಯವರು ಹೇಳಿದ್ರು ಅದಕ್ಕಾಗಿ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ದಾರೆ. ಈಗ ನಾವು ಹೇಳುವ ಮಾತಂದ್ರೆ, ಈಗ ಸಾಕ್ಷಿಗಳು ನಿಮ್ಮ ಹತ್ರ ಇದ್ರೆ ನಾವು ಯಾವುದೇ SIT ತನಿಖೆಗೆ ಆಕ್ಷೇಪ ವ್ಯಕ್ತಪಡಿಸಬಾರದು ಅನ್ನುವ ಒಂದು ಪವರ್ ಟಿವಿಯಲ್ಲಿ ನಾವು ಏನ್ ಹೇಳಿದೀವಿ ಅದನ್ನು ಇವತ್ತಾಗ್ತಾ ಇದೆ. ಇದು ಸತ್ಯವನ್ನು ಅಗೀತಾ ಇದ್ದಾರೆ ವಿನಃ ಇಲ್ಲಿ ಶವಗಳನ್ನು ಅಗೀತಾ ಇಲ್ಲ. ಯಾಕಂದ್ರೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಅಸ್ಥಿ ಪಂಜರಗಳು ಸಿಗಬಹುದು ಅಂತ ನಾವು ಮೊದಲೇ ಹೇಳಿದೀವಿ. UDR ರಿಪೋರ್ಟ್ ಕಳೆದ 1995 ರಿಂದ 2025 ಒಳಗಡೆ ನಾವು ಇವತ್ತು RTI ಅಲ್ಲಿ ಎಷ್ಟು UDR ರಿಪೋರ್ಟ್ಗಳಾಗಿವೆ, ಅನಾಥ ಶವಗಳು ಸಿಕ್ಕಿದ್ದಾವೆ, ಅದರಲ್ಲಿ ಎಷ್ಟು ಗಂಡಸರದು ಎಷ್ಟು. ಸರ್, ಮತ್ತೊಮ್ಮೆ ಇಂಟರಪ್ಟ್ ಮಾಡ್ತಾ ಇದ್ದೀನಿ. ಈಗ ಆಲ್ರೆಡಿ 9ನೇ ಪಾಯಿಂಟ್ ಅಲ್ಲಿ 4 ಅಡಿ ಆಳವನ್ನ ಅಗದಿದ್ರು ಕೂಡ ಅಲ್ಲಿ ಏನೂ ಸಿಗ್ತಾ ಇಲ್ಲ. ಸೊ ರಸ್ತೆ ಪಕ್ಕದಲ್ಲೇ ಇದೆ 9, 10, 11, 12ನೇ ಪಾಯಿಂಟ್. ಸೊ ಅಲ್ಲಿ ಏನ್ ನಡೀತಾ ಇದೆ ಸರ್? ಸ್ವಲ್ಪ ಕ್ಯಾಮ್ರಾ ಪ್ಯಾನ್ ಮಾಡಿ ಎಕ್ಸ್ಪ್ಲೇನ್ ಮಾಡ್ಬೋದಾ? ಸಿಂಧೂರ ಅವರೇ, ನೀವು ಹೇಳಿದಾಗೆ ಈಗ 9ನೇ ಪಾಯಿಂಟ್ ಅನ್ನು ಯಾವುದು ಉತ್ಖನನ ಮಾಡ್ತಾ ಇದ್ದಾರೆ, ಈಗಷ್ಟೇ 4 ರಿಂದ 5 ಅಡಿಗಳಷ್ಟು ಅದನ್ನು ಅಗ್ದಿದ್ದಾರೆ ಅನ್ನುವ ಮಾಹಿತಿ ಇದೆ. ಏನು ಇನ್ನು ಸಿಕ್ಕಿಲ್ಲ ಅಂತ ಹೇಳುವ ಮಾಹಿತಿ ಇದೆ. ನೋಡಿ, ನಮಗೆ ನೋ ಸರ್ಪ್ರೈಸ್. ಇವನು ಸಿಕ್ಕಿದ್ರು ಸರ್ಪ್ರೈಸ್ ಇಲ್ಲ ಅಂತ ನಾವು ಹೇಳ್ತಾ ಇದೀವಿ. ಸಿಕ್ಕಿದ್ರು, ಇಲ್ಲಿ ಅಸ್ಥಿ ಪಂಜರಗಳು ಸಿಕ್ಕಿದ್ರು ಸರ್ಪ್ರೈಸ್ ಇಲ್ಲ ಅಂತ ಹೇಳುವುದಕ್ಕೆ ನಾವು UDR ರಿಪೋರ್ಟ್ ಇಂದ ಹಿಡಿದು ಧರ್ಮಸ್ಥಳ ಗ್ರಾಮ ಪಂಚಾಯಿತಿಯವರು ಎಲ್ಲೆಲ್ಲಿ ಹೆಣಗಳನ್ನು ಹೂತಾಕಿದ್ದಾರೆ, ಯಾವ ಹೆಣಗಳು, ಎಷ್ಟು UDR ರಿಪೋರ್ಟ್ಗಳಾಗಿದ್ದಾವೆ, ಎಷ್ಟು ಅದರಲ್ಲಿ ಪೋಸ್ಟ್ ಮಾರ್ಟಂಗಳು ಆಗಿದ್ದಾವೆ, ಎಷ್ಟು ಹೆಣಗಳು ಗುರುತಿಸಲಾರದಷ್ಟು ರೀತಿಯಲ್ಲಿ ಕೊಳೆತೋಗಿತ್ತು, ಅದು ಗಂಡಸೋ ಹೆಂಗಸೋ ಅನ್ನುವ ರೀತಿಯಲ್ಲೂ ಗುರುತಿಸಲಾಗದಷ್ಟು ಕೊಳೆತಿತ್ತು. ಅಂತಹ ಹೆಣಗಳನ್ನು ಪೊಲೀಸವರು ಮುಖಕ್ಕೆ ನೀಲಗಿರಿ ಹಚ್ಚಿಕೊಂಡು ಹೋಗ್ತಾ ಇದ್ರು. ಅಲ್ಲೇ ಪೋಸ್ಟ್ ಮಾರ್ಟಂ ಮಾಡಿ ಗವರ್ಮೆಂಟ್ ಜಾಗಗಳಲ್ಲಿ, ಅಂದರೆ 2006 ಧರ್ಮಸ್ಥಳ ಬೆಳ್ತಂಗಡಿಯಲ್ಲಿ ಒಂದು ಹಿಂದೂ ರುದ್ರಭೂಮಿ ಇರಲಿಲ್ಲ. ನೀವು ನಾರ್ಮಲಿ ಆಗಿ ನೋಡಿದ್ರೆ ಅನಾಥ ಶವಗಳು ಮತ್ತೆ ಯಾವುದಾದ್ರೂ ಈ ರೀತಿಯ UDR ಆದ್ರೆ ಆ ಹೆಣಗಳನ್ನು ಸುಡುವಾಗಿಲ್ಲ, ಆ ಹೆಣಗಳನ್ನು ಹೂತು ಹಾಕಬೇಕು. ಯಾಕಂದ್ರೆ ಮುಂದೆ ಯಾರಾದ್ರೂ ಬಂದ್ರೆ ಅದರ DNA ಟೆಸ್ಟ್ ಮಾಡಿ ಅವರ ಕಡೆಯವರೆಗೆ ಒಪ್ಪಿಸುವಂತದ್ದು ಆಗ್ತಾ ಇತ್ತು. ಇಲ್ಲ ಯಾವುದೋ ಒಂದು ಮರ್ಡರ್ ಅಥವಾ ಯಾವುದೋ ಒಂದು ರೀತಿಯ ಏನು ಪಾಸಿಬಿಲಿಟಿ ಇದ್ರೆ ಮುಂಚೆ ಇನ್ಕ್ವೈರಿಗೆ ಏನಾದ್ರೂ ಬೇಕಾದ್ರೆ ಆ ಬಾಡಿಯನ್ನು ಪುನಃ ಎತ್ತಲಿಕ್ಕಾಗಿ ಅದನ್ನು UDR ಮಾಡಿದ್ರೆ ಅದನ್ನು ಹೂತಾಕ್ತಾ ಇದ್ರು. ಅದೇ ರೀತಿಯ ಏನು ಎಕ್ಸರ್ಸೈಸ್ ಇದೆ ಅಲ್ವಾ, ಅದು ಧರ್ಮಸ್ಥಳದಲ್ಲಿ ನಡೀತಾ ಇತ್ತು, ಬೆಳ್ತಂಗಡಿಯಲ್ಲಿ ನಡೀತಾ ಇತ್ತು. ಅಂತ ಅನಾಥ ಶವಗಳನ್ನು ಇಲ್ಲೆಲ್ಲ ಹೂತಾಕಲಾಗಿತ್ತು ಅಂತ. ಈಗ ಭೀಮನಾಗಿ ಬಂದಂತವನು ಇಲ್ಲಿ ಧರ್ಮಸ್ಥಳದ ನೈರ್ಮಲ್ಯ ನಿರ್ವಹಣೆಯಲ್ಲಿರ್ತಾನೆ. ಅವನು ಕೂಡ ಆಗ ಈ ಒಂದು ಹೂತಾಕುವ ಕೆಲಸದಲ್ಲಿದ್ದ. ಅವನು ಕೂಡ ಪಂಚಾಯಿತಿಯಲ್ಲಿ ದುಡ್ಡು ತಗೊಂಡಿದ್ದಾನೆ, ಹಾಕಿದ ಹೆಣಕ್ಕೆ ದುಡ್ಡು ತಗೊಂಡಿದ್ದಾನೆ. ಇವತ್ತು ನಮಗೆ ಮಾಹಿತಿ ಬಂದ ಪ್ರಕಾರ, ನಾವು RTI ಮಾಹಿತಿ ಬಂದ ಪ್ರಕಾರ, ನಮಗೆ ಇರುವ ಗೆಸ್ ಪ್ರಕಾರ ಅವನೇ ಇರಬಹುದು ಅನ್ನೋದಕ್ಕೆ. ಯಾಕಂದ್ರೆ ನಾನು ನಿಮ್ಗೆ ಇಲ್ಲಿ ಅವನ ಹೆಸರನ್ನು ಬಹಿರಂಗಪಡಿಸ್ತಾ ಇಲ್ಲ, ನಮಗೆ ಬಂದ ಮಾಹಿತಿಯನ್ನು ಬಹಿರಂಗಪಡಿಸ್ತಾ ಇಲ್ಲ. ಯಾಕಂದ್ರೆ ಸ್ಟಿಲ್ ಹಿ ಈಸ್ ಅಂಡರ್ ವಿಟ್ನೆಸ್ ಸೆಕ್ಯೂರಿಟಿ ಆಕ್ಟ್ ಅಲ್ಲಿ ಇರೋದ್ರಿಂದ ಅವರ ಮಾಹಿತಿಯನ್ನು ನಾವು ಬಹಿರಂಗಪಡಿಸುವಂಗಿಲ್ಲ. ಅವರಿಗೆ ಜೀವಕ್ಕೆ ಅಪಾಯ ಇರೋದ್ರಿಂದ ಪೊಲೀಸ್ ಅವರ ಕಸ್ಟಡಿಯಲ್ಲಿ ಅವನು ಇರಬೇಕಾಗುತ್ತೆ. ಆದ್ರೂ ಇಲ್ಲಿ ಸರ್ಪ್ರೈಸಿಂಗ್ ಏನಂದ್ರೆ SIT ಅವರು ಸಂಜೆ ಅವನನ್ನು ಬಿಟ್ಟು ಕಳಿಸ್ತಾ ಇದ್ದಾರೆ, ಪುನಃ ಬೆಳಿಗ್ಗೆ 11 ಗಂಟೆಗೆ ಅವನನ್ನು ಕರೆಸ್ಕೊಳ್ತಾರೆ ಅನ್ನೋದೇ ನನಗೂ ಸಂಶಯ ಮೂಡುವ ವಿಷಯವಾಗಿದೆ ಇಲ್ಲಿ. ಆದ್ರೂ ಕೂಡ
ಇವತ್ತು ತನ್ನ ಮುಖವನ್ನು ಮುಚ್ಚಿಕೊಂಡು ಬರುವಂತಹ ಆ ಏನು ಅನಾಮಿಕ ಇದ್ದಾನೆ, ಕಂಪ್ಲೇಂಟ್ ಕೊಟ್ಟವನಿದ್ದಾನೆ, ಅವನು ಕೂಡ ಧರ್ಮಸ್ಥಳದ ಒಂದು ಎಂಪ್ಲಾಯ್ ಆಗಿದ್ದ, ನೈರ್ಮಲ್ಯ ನಿರ್ವಹಣೆ ಮಾಡ್ತಾ ಇದ್ದ. ಆಗ ಪಂಚಾಯಿತಿಯಲ್ಲಿ ದಿನಕ್ಕೆ ಕೂಲಿ ನೌಕರರಿರಲಿಲ್ಲ, ದಿನಕ್ಕೆ ಬಾಡಿ ಹೂಟಾಕುವವರು. ಆಗ ಇವನನ್ನು ಉಪಯೋಗಿಸಿಕೊಳ್ಳಲಾಗ್ತಾ ಇತ್ತು. ಇವನು ಕೂಡ ದುಡ್ಡು ತಗೊಂಡಿದ್ದಾನೆ. ಅದು ಮಾತ್ರ ಅಲ್ಲ, ಕೆಲವು ಅನಾಥ ಶವಗಳು ಏನು ಪತ್ತೆಯಾದಾಗ ತಾನೇ ಹೋಗಿ ಇಲ್ಲಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಾನೆ ಅವನ ಹೆಸರಲ್ಲಿ ಅನ್ನುವ ಮಾಹಿತಿನೂ ನಮಗೆ ಸಿಕ್ಕಿದೆ. ನೋಡಿ, ನಾನು ಹೇಳ್ತಾ ಇದ್ದೀನಿ, ಅದು ಯಾರೇ ಆಗಲಿ, ಅನಾಮಿಕ ಆಗಲಿ ಯಾರೇ ಆಗಲಿ, ದೂರು ಬಂದಿದೆ, ಗುರುತಿಸಿ ಆಗಿದೆ. ಈಗ 9ನೇ ಪಾಯಿಂಟ್ ಅನ್ನು ಅಗಿತಾ ಇದ್ದಾರೆ. 1 ಪಾಯಿಂಟ್ ಅಲ್ಲಿ 1 ಶವ ಸಿಕ್ಕಿದೆ ಅನ್ನುವ ಮಾಹಿತಿ ಇದೆ. ಆ ಶವವು ಕೂಡ ಗಂಡಸಿನ ಶವವಾಗಿದ್ದು ಅದರಲ್ಲಿ ಏನು ಅಂಡರ್ ಗಾರ್ಮೆಂಟ್ ಇದೆ ಅನ್ನುವ ಮಾಹಿತಿ ಇದೆ ಅಷ್ಟೇ. ಇಷ್ಟರವರೆಗೆ ಯಾವ SIT ಕೂಡ ಇದನ್ನು ದೃಢೀಕರಿಸಿಲ್ಲ. ಇವತ್ತು ನೀವು ನೋಡಿದ್ರೆ ಎಲ್ಲ ಪಾಯಿಂಟ್ ಅನ್ನು ಕೂಡ ಎಲ್ಲ ಪೊಲೀಸರು ಇಲ್ಲಿ ಕವರ್ ಆಗಿದ್ದಾರೆ. ನೀವು ನೋಡಿದ್ರೆ ಇದು ನಮ್ಮ ಟ್ಯಾಕ್ಸ್ ಪೇಯ್ಡ್ ಹಣಗಳು, ಇದು ಧರ್ಮಕ್ಕೆ ಬರುವ ಹಣ ಅಲ್ಲ. ಇಲ್ಲಿ ಎಲ್ಲ ಪೊಲೀಸರು ನಿಂತಿದ್ದಾರೆ, ಈ ಕಾರ್ಯಕ್ರಮಗಳನ್ನೆಲ್ಲ ಮಾಡ್ತಾ ಇದ್ದಾರೆ. ಅಂದ್ರೆ ಯಾವನೋ ಒಬ್ಬ ಬಂದ, ಯಾವುದೋ ಒಂದು ಬಾಡಿ ತೋರಿಸಿದ, ನಾವು ಅಗಿತೀವಿ ಅಂತ ಇವತ್ತು SIT ಮಾಡಿ ಅಗಿತಲ್ಲ. ನಾನೊಂದು ಎಕ್ಸಾಂಪಲ್ ಕೊಡ್ತೀನಿ. ನಾಳೆ ನಾನೇ ಬಂದು ಹೇಳ್ತೀನಿ, ವಿಧಾನಸೌಧದ ಒಳಗಡೆ ಒಂದು ಹೂತ್ ಹಾಕಿದ್ದೀನಿ ಅಂತ ಹೇಳ್ತೀನಪ್ಪ, ಒಂದು ಬಾಡಿ ತಗೊಂಡ್ಬಂದು SIT ಮಾಡಿ ವಿಧಾನಸೌಧವನ್ನು ಅಗಿಯುವಂತ ಪರಿಸ್ಥಿತಿಯಲ್ಲಿ ನಾವು ಇವತ್ತು ಇದ್ದೀವಿ. ಯಾವನೋ ಬಂದ, ಇನ್ವೆಸ್ಟಿಗೇಷನ್ ಇನ್ನೂ ಆಗಿಲ್ಲ, ಆದ್ರೂ ಅಗಿತಾ ಇದ್ದಾರೆ. ಯಾಕೆ ಗೊತ್ತಾ? ಈ ಒಂದು ಸತ್ಯ ಹೊರಗಡೆ ಬರಬೇಕು. ಇದು ಖಾಲಿ ಕೊಲೆ ಮತ್ತೆ ರೇಪ್ ವಿಷಯ ಮಾತ್ರ ಇಲ್ಲ. ಇಲ್ಲಿ ಒಂದು ಧರ್ಮದ ಬದ್ಧತೆ ಅಡಗಿದೆ, ಒಂದು ದೇವರ ನಂಬಿಕೆ ಅಡಗಿದೆ, ಒಂದು ಅಣ್ಣಪ್ಪನ ಭಕ್ತಿಯ ಮೇಲೆ ಇರುವ ಒಂದು ಏನು ನಂಬಿಕೆ ಇದೆ, ಅದನ್ನು ಅಲುಗಾಡಿಸಲು ಹೊರಟಿದ್ದಾರೆ. ದಶಕಗಳ ಕಾಲ ವೀರೇಂದ್ರ ಹೆಗಡೆ ಅವರು ಮಾಡಿದ ಸಾಮಾಜಿಕ ಕಳಕಳಿಯ ಕಾರ್ಯಕ್ರಮಗಳಿಗೆ ಆ ಒಂದು ರೀತಿಯ ಜೀವನಕ್ಕೆ ಮಸಿ ಬೆಳೆಯಲು ಹೋಗಿದ್ದಾರೆ. ಈ ಹೋರಾಟಗಳು ಇದೇ ರೀತಿಯಲ್ಲಿ ದಾರಿ ತಪ್ಪಬಾರದು. ಇದಕ್ಕೊಂದು ರೀತಿಯ ಲೀಗಲ್ ಎಂಡ್ ಅಂತ ಏನು ಹೇಳ್ತೀವಲ್ವಾ, ಇದಕ್ಕೊಂದು ರೀತಿಯ ಎಂಡ್ ಬರಬೇಕು ಅನ್ನುವ ನಿಟ್ಟಿನಲ್ಲಿ SIT ಫಾರ್ಮ್ ಆಗಿದೆ. ಅವರು ಕೇಳಿದಾನೆ, ಇನ್ನು ನಿನ್ನೆ ಶುರು ಮಾಡಿದ್ದಾರೆ, ಒಂದು ಗ್ರೂಪ್ ಅಲ್ಲಿ ಶುರು ಆಗಿದೆ. SITಯಲ್ಲಿ ಒಬ್ಬ ಇನ್ಸ್ಪೆಕ್ಟರ್ ಸೇರ್ಕೊಂಡ್ಬಿಟ್ಟಿದ್ದಾನೆ, ಅನಾಮಿಕನಿಗೆ ಹೆದರಿಸ್ತಾ ಇದ್ದಾರೆ, ಅನಾಮಿಕನಿಗೆ ವಾಪಸ್ ತಗೋ ಅಂತ ಹೇಳ್ತಾ ಇದ್ದಾರೆ ಅನ್ನುವ ಕಂಪ್ಲೇಂಟ್ ಬರ್ತಾ ಇದೆ. ಈಗ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ನಾಳೆ SIT ಅವರು ಅನಾಮಿಕನನ್ನು ಅವರ ರಾತ್ರಿ ಸಂಜೆ ಬಿಟ್ಕೊಟ್ಟು ಕಳಿಸಿದ್ರೆ ಅವನಿಗೇನಾದ್ರೂ ಆದ್ರೆ ಅದು ಕೂಡ ಇವರ ಮೇಲೆ ಬರುತ್ತೆ. ಅದಕ್ಕಾಗಿ SIT ಅವರು ಅವನನ್ನು ಸೆಕ್ಯೂರ್ ಪೊಸಿಷನ್ ಅಲ್ಲಿ ಇಟ್ಕೋಬೇಕಾಗತ್ತೆ. ಇನ್ಸ್ಟೆಡ್ ಆಫ್ ಅವನನ್ನು 6 ಗಂಟೆಗೆ ಬಿಟ್ಟು 4 ಗಂಟೆಗೆ ಕಳಿಸೋದಕ್ಕಿಂತ. ಅದಕ್ಕಿಂತಲೂ ಹೆಚ್ಚಾಗಿ ಇಂಟ್ರೆಸ್ಟಿಂಗ್ ಪಾಯಿಂಟ್, ನನ್ನ ನೆಕ್ಸ್ಟ್ ಏನು ನಾನು ಹೇಳ್ತಾ ಇದ್ದೀನಿ ನಿಮಗೆ, ನಮ್ಮ ಲೈವ್ ರಿಪೋರ್ಟ್ ನಾವು ಏನು ಕೊಡಬೇಕಂತ ಇದ್ವಿ, ಪಾಯಿಂಟ್ ನಂಬರ್ 13 ಈಸ್ ದ ಬಿಗ್ಗೆಸ್ಟ್ ಇಂಟ್ರೆಸ್ಟಿಂಗ್ ಪಾಯಿಂಟ್ ನಮಗೆ. ಅಲ್ಲಿಂದ ಕೆಲವು ಸರ್ವೆ ಕಾರ್ಯಗಳನ್ನು ನಾವು ಮಾಡಿದ್ದೀವಿ, ಅದನ್ನು ನಿಮಗೆ ನಾನು ಉಳಿದ ಇನ್ನೂ ಲೈವ್ ಏನು ಬರುತ್ತೆ ಅದರಲ್ಲಿ ತೋರಿಸ್ತೀನಿ. ಅದರ ನಂತರ ಕೂಡ ನಾನು ನಿಮ್ಗೆ ಹೇಳಿದೀನಿ, 13 ಪಾಯಿಂಟ್ಗಳನ್ನು ಅನಾಮಿಕ ತೋರಿಸಿದ್ರೆ ಇನ್ನು ಉಳಿದ 2 ಪಾಯಿಂಟ್ಗಳನ್ನು ಪವರ್ ಟಿವಿ ಅವರಾದ ನಾವು ತೋರಿಸ್ತೀವಿ ಅಂತ ಹೇಳಿದೀವಿ. ಆ 2 ಪಾಯಿಂಟ್ಗಳು SITಗೆ ನಾವು ಖುದ್ದಾಗಿ ಹೋಗಿ ಕಂಪ್ಲೇಂಟ್ ಕೊಡ್ತೀವಿ, ಖುದ್ದಾಗಿ ಹೋಗಿ ಇನ್ಕ್ವೈರಿ ಮಾಡ್ತೀವಿ. ಅವರು ಕಂಪ್ಲೇಂಟ್ ಹೆಲ್ಪ್ ಲೈನ್ ಕೊಡಿ ಅಂತ ಹೇಳ್ತಾರೆ. ಐ ಥಿಂಕ್ 13 ಪಾಯಿಂಟ್ ಒಬ್ಬ ಅನಾಮಿಕನಿಗಾಗಿ ಅವರು ಅಗಿದ್ರಂದ್ರೆ 2 ಪಾಯಿಂಟ್ ಅನ್ನು SIT ಅವರು ನಮಗಾಗಿ ಅಗಿತಾರೆ ಅನ್ನುವ ಭರವಸೆ ನನಗಿದೆ ಸಿಂಧೂರ. ಓಕೆ, ರೈಟ್ ಸರ್, ಥ್ಯಾಂಕ್ ಯು ಸೋ ಮಚ್. ಮತ್ತೊಮ್ಮೆ ನಾನು ನಿಮ್ಮನ್ನ ನೇರ ಸಂಪರ್ಕಕ್ಕೆ ತೆಗೆದುಕೊಳ್ತೀನಿ ಸರ್. ಒಂದಷ್ಟು ಡೆವಲಪ್ಮೆಂಟ್ಸ್ ಗಳನ್ನ ನೋಡ್ತಾ ಹೋಗೋಣ, ಅಲ್ಲಿ ಏನಾಗ್ತಾ ಇದೆ ಅಂತ ಹೇಳಿ.